ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ಕೆಲವರಿಗೆ ಕಾಮಾಲ ಕಣ್ಣಿಗೆ ಕಾಣುವುದೆಲ್ಲ ಹಳದಿ ಎಂದಂಗೆ ಕೆಲವು ಟ್ರೇಡರ್ಗಳಿಗೆ ಈ ಕಲರ್ ಸಿಂಡ್ರೋಮ್ ಇದೆ. ಅದು ನೀವು ಅಕ್ಸೆಪ್ಟ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಕಲರ್ ಸಿಂಡ್ರೋಮ್ ಅನ್ನೋ ಒಂದು ಸಮಸ್ಯೆ ಇದೆ. ಏನಿದು ಕಲರ್ ಸಿಂಡ್ರೋಮ್ ಅಂತ ಹೇಳಿದ್ರೆ, ಕೆಲವು ಸಲ ಕೆಂಪು ನೋಡಿದ್ರೆ ಆಗಲ್ಲ, ಕೆಲವು ಸಲ ಹಸಿರು ನೋಡಿದ್ರೆ ಆಗಲ್ಲ. ಅಂದರೆ ಲಾಸ್ ಆಗ್ತಿದ್ದು ಅವ್ರ ಪಾಪ ಸ್ಕ್ರೀನ್ಶಾಟ್ ಕಳಿಸ್ತಾರೆ, 10 ಸ್ಟ್ರೈಕ್ ಪ್ರೈಸ್ ತಗೊಂಡಿರ್ತಾರೆ. ಆ ಕಡೆ ಒಂದು ಪಿ, ಆ ಕಡೆ ಪಿ ಎಲ್ಲ ತಗೊಂಡಿರ್ತಾರೆ. ಈ 10 ಸ್ಟ್ರೈಕ್ ಪ್ರೈಸಲ್ಲಿ ಕಮ್ಮಿ ಒಂದು 6-7 ಸ್ಟ್ರೈಕ್ ಪ್ರೈಸ್ಗಳು ಗ್ರೀನಲ್ಲೇ ಕ್ಲೋಸ್ ಆಗಿರುತ್ತೆ. ಮಧ್ಯದೊಂದು 3 ಮಾತ್ರ ರೆಡ್ಡಲ್ಲಿರುತ್ತೆ. ಆಯಿತಾ, ಮೇಲ್ಗಡೆ ಎಲ್ಲ ಗ್ರೀನಲ್ಲಿದೆ, ಒಂದು 3 ಮಾತ್ರ ರೆಡ್ಡಲ್ಲಿದೆ. ಅವ್ರ ಸಮಸ್ಯೆ ಏನಂತ ಹೇಳಿದ್ರೆ, ಸರ್ ಆ ರೆಡ್ಡನ್ನು ಗ್ರೀನ್ ಮಾಡಬೇಕು. ಆ ರೆಡ್ಡನ್ನು ಗ್ರೀನ್ ಮಾಡೋದು ಹೇಗೆ? ಯಾಕಂದರೆ ಅವರ ಪ್ರಾಫಿಟ್ ಸ್ಕ್ರೀನ್ಶಾಟಲ್ಲಿ ಗ್ರೆಡ್ ಇರಬಾರ್ದು. ಹಾಗೇನೆ ಸಮ್ಟೈಮ್ಸ್ ಏನಾಗುತ್ತೆ, ಗ್ರೀನ್ ನೋಡಿದಾಗಲೇ ಕೆಲವರಿಗೆ ಎಕ್ಸಿಟ್ ಮಾಡೋಣ, ಅದು 100 ರೂಪಾಯಿ ಬಂದಿರೋದು ಅಥವಾ ಒಂದು 500 ರೂಪಾಯಿ ಬಂದಿರೋದು, ಅವ್ರಿಗದು ಜೀರ್ಣ ಆಗ್ತಾ ಇಲ್ಲ. ಅವ್ರಿಗೇನಾಗ್ತಿದೆ, ಗ್ರೀನ್ ಆಯ್ತಲ್ಲ ಸಾಕು, ಗ್ರೀನಲ್ಲಿದೆ ಅಲ್ಲ ಸಾಕು. ಇದಕ್ಕೆ ಹೇಳೋದು ಕಲರ್ ಸಿಂಡ್ರೋಮ್ ಅಂತ. ಅದು ರೆಡ್ಡು ಮತ್ತು ಗ್ರೀನಲ್ಲಿ ಅವರಲ್ಲಿ ಅಮೌಂಟ್ ನೋಡ್ತಾ ಇಲ್ಲ. ಅವ್ರಿಗಲ್ಲಿ 300 ರೂಪಾಯಿ 400 ರೂಪಾಯಿ ಲಾಸು, ಅಥವಾ ಲಾಸ್ ಈ ಕಡೆ 40,000 20,000 30,000 ಲಾಸು, ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ನನ್ನ ಕ್ಯಾಪಿಟಲ್ಗಿಂತ 50% ಹೋಗಿದೆ, 25% ಹೋಗಿದೆ, ಗಮನ ಹೋಗ್ತಾ ಇಲ್ಲ. ಅವರ ಗಮನ ಖಾಲಿ ಇರೋದೇನೆಂದರೆ ಆ ರೆಡ್ಡನ್ನು ಗ್ರೀನ್ ಮಾಡಬೇಕು, ಗ್ರೀನನ್ನು ರೆಡ್ ಮಾಡಬೇಕು ಅಷ್ಟೇ. ಅಂದರೆ ಗ್ರೀನನ್ನು ರೆಡ್ ಮಾಡೋದಂದ್ರೆ ಏನು, ಗ್ರೀನನ್ನು ತಿರ್ಗಾ ಗ್ರೀನ್ ಮಾಡೋಕ್ಕೆ ಆಮೇಲೆ ಹೋಗ್ತಾರೆ, ಆಮೇಲೆ ಅದು ರೆಡ್ ಮಾಡ್ತಾರೆ. ಸೊ ಈ ಕಲರ್ ಸಿಂಡ್ರೋಮು ಸಮಸ್ಯೆ ತುಂಬ ಜನರಲ್ಲಿ ಇದೆ. ಆ ತುಂಬ ಜನರಲ್ಲಿ ಇರುವಂಥ ಕಲರ್ ಸಿಂಡ್ರೋಮ್ ಇರೋರು ಕಮೆಂಟಲ್ಲಿ ತಿಳಿಸಿ, ಹೌದು ನನಗೂ ಇದೆ ಅಂತ. ಈಗ ಅದಕ್ಕೆ ಏನು ಪರಿಹಾರ? ಈಗ ಇರೋದ್ರಿಂದ ವಿಷಯ ಪ್ರಾಬ್ಲಮ್ ಇದೆ, ಅದಕ್ಕೊಂದು ಸೊಲ್ಯೂಷನ್ ಬೇಕು. ಸೊಲ್ಯೂಷನ್ ಇಲ್ಲದೆ ಹೋದರೆ ಪ್ರಾಬ್ಲಮ್ ಹಂಗೆ ಉಳಿದು ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡೋದು ಒಂದೇ ಒಂದು ವಿಚಾರ, ಏನಂತ ಹೇಳಿದ್ರೆ, ನಿಮ್ಗೆ ಆ ಕಲರ್ ಸಿಂಡ್ರೋಮ್ ಇದೆಯಾ ಅಂತ ಫಸ್ಟು ಐಡೆಂಟಿಫೈ ಮಾಡಿ. ಹೇಗೆ ಐಡೆಂಟಿಫೈ ಮಾಡೋದು? ನೀವು ಒನ್ ಡೇ ಟ್ರೇಡ್ ಮಾಡಿ, ನೀವೇನು ಮಾಡಿ, ಆ ಕಲರನ್ನೇ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನೇ ನೋಡ್ತೀನಿ. ನಿಮಗೆ ಯಾವ ಕಲರನ್ನು ನೋಡಿದಾಗ ಅಥವಾ ಯಾವ ಕಲರ್ ಬರ್ತಿದ್ದಂಗೆ ನಿಮ್ಮ ಮೈಂಡ್ಸೆಟ್ ಏನಾಗುತ್ತೆ ಅಂದರೆ, ಈಗ ಗ್ರೀನಲ್ಲಿ ಇರುತ್ತೆ, ರೆಡ್ ಆಗಿ 100 ರೂಪಾಯಿ ಮಾತ್ರ ಲಾಸ್ ಆಗಿರೋದು. ಈಗ ನೋಡಿ, ಒಂದು ಮಾರ್ಕೆಟ್ ಮೂವ್ ಆಗಬೇಕಂದ್ರೆ ಏನಾಗುತ್ತೆ, ಸೀದಾ ಹೋಗುತ್ತೆ, ಒಂದ್ಸಲಿ ಕೆಳಗೆ ಇಳಿದು ಹತ್ಕೊಳ್ತಾನೆ ಅಲ್ವಾ, ಬೈ ಮಾಡ್ತಾರೆ, ಒಂದ್ಸಲ ಇಳಿತಾನೆ, ಆಮೇಲೆ ಹತ್ತುತ್ತಾನೆ. ಇಳಿಬೇಕಾದ್ರೆ ಅದು ರೆಡ್ ಆಗೇ ಕಾಣೋದು, ಆದರೆ ಅವ್ರಿಗೆ ಭಯ ಶುರು ಆಗೋಯ್ತು. ರೆಡ್ ಅನ್ನು ನೋಡಿದ್ರೆ ಆಗಲ್ಲ, ಪಟ್ಟಂತ ಎಕ್ಸಿಟ್ ಮಾಡಿರ್ತಾರೆ, ಆಮೇಲೆ ಅದು ಗ್ರೀನ್ ಆಗುತ್ತೆ. ಅಯ್ಯೋ ನಾನು ಬೇಗ ಬಿಟ್ಟೆ ಅಂತ. ಆಯ್ತಾ, ಗ್ರೀನ್ ಆಗ್ತಾ ಇದ್ದಂಗೆ ಬಿಟ್ಬಿಡ್ತಾರೆ, ಆಮೇಲೆ ಹೋಗ್ತಾ ಇತ್ತು, ನಾನು ಯಾಕೆ ಬಿಟ್ಟೆ, ಈಗಷ್ಟೇ ಗ್ರೀನ್ ಆಯ್ತು, ಇಷ್ಟು ರೆಡ್ಡಲ್ಲಿದ್ದ ಸುಮ್ಮನೆ ಇದ್ದೆ, ಗ್ರೀನ್ ಆಗ್ತಿದ್ದಂಗೆ ಯಾಕೆ ಬಿಟ್ಟೆ ಅಂತ ಶುರು ಆಗುತ್ತೆ. ಫಸ್ಟ್ ಈ ಸಿಂಡ್ರೋಮ್ ನಿಮಗೆ ಇದೆಯಾ ಅಂತ ಫಸ್ಟ್ ನೀವು ಅಬ್ಸರ್ವ್ ಮಾಡಿ. ಏನಾಗ್ತಿದೆ ಅಂದರೆ, ಈಗ ಟ್ರೇಡರಲ್ಲಿ ಟ್ರೇಡರ್ ಅನಾಲಿಸಿಸ್ ಮಾಡ್ತಾರೆ, ಸ್ಟ್ರಾಟಜಿನ ಅನಾಲಿಸಿಸ್ ಮಾಡ್ತಾರೆ, ಸೆಲ್ಫ್ ಅನಾಲಿಸಿಸ್ ಮಾಡಲ್ಲ. ನನ್ನ ಫೋಕಸ್ಸು ಸೆಲ್ಫ್ ಅನಾಲಿಸಿಸ್ ಮೇಲೆ ಇದೆ. ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ತಪ್ಪನ್ನು ಗುರುತಿಸ್ಬೋದು. ನಿಮ್ಮ ತಪ್ಪನ್ನು ನೀವು ಗುರುತಿಸಿದ್ರೇ ನೀವು ದೊಡ್ಡ ಸೊಲ್ಯೂಷನನ್ನು ಹುಡುಕಿದ್ದೀರಿ. ಯಾಕೆಂದರೆ ನಿಮ್ಮ ತಪ್ಪು ಯಾವುದು ಅಂತ ನಿಮಗೆ ಗೊತ್ತಾಯಿತು. ತಪ್ಪು ಯಾವುದು ಅಂತ ಗೊತ್ತಾಗೋಯ್ತು ಅಂದರೆ ಅದನ್ನು ಹೇಗೆ ಪರಿಹಾರ ಮಾಡ್ಕೊಬೇಕು ಅನ್ನೋ ದಾರಿ ನಿಮಗೆ ಗೊತ್ತು ಆಲ್ರೆಡಿ. ನೀವು ಅದನ್ನು ಪರಿಹಾರ ಮಾಡ್ಕೊಂಡು ಹೊರಗೆ ಬರ್ತೀರಿ. ಆದರೆ ಆ ತಪ್ಪನ್ನು ಗುರುತಿಸುವ ಶಕ್ತಿ ನಿಮ್ಮಲ್ಲಿ ಫಸ್ಟ್ ಬೆಳಿಬೇಕು. ಸೊ ನಿಮ್ಮಲ್ಲಿ ಈ ಸಮಸ್ಯೆ ಇದೆಯಾ ಅಂತ ಫಸ್ಟ್ ಎಲ್ಲ ಸ್ಕ್ರೀನ್ ಔಟ್ ಮಾಡಿ. ಓಕೆ, ಈಗ ಹೌದು ಅಂತ ಆಯಿತು, ಎಸ್ ಸರ್ ನನಗಿದೆ. ಯಾವ ಸಮಸ್ಯೆ? ರೆಡ್ ಕಲರ್ ಸಿಂಡ್ರೋಮ, ಗ್ರೀನ್ ಕಲರ್ ಸಿಂಡ್ರೋಮ ಅಂತ ಡಿಫ್ರಿಷಿಯೇಟ್ ಮಾಡಿ. ಈಗ ನಿಮ್ಗೇನಾಯಿತು, ಗ್ರೀನ್ ಕಲರ್ ಸಿಂಡ್ರೋಮ್ ಬರ್ತಿದೆ. ಗ್ರೀನ್ ಕಲರ್ ಸಿಂಡ್ರೋಮ್ ಅಂದರೆ ನೀವು ಎಂಟ್ರಿ ಕರೆಕ್ಟಾಗಿ ಆಗ್ತೀರಿ, ಎಂಟ್ರಿ ಆಗಿ ಅದು ಗ್ರೀನಲ್ಲಿ ಹೋಗ್ತಿದ್ದಂಗೆ ಎಕ್ಸಿಟ್ ಮಾಡೋ ಐಡಿಯಾದಲ್ಲಿ ಇರ್ತೀರಿ. ಟಾರ್ಗೆಟ್ ಇಟ್ಟಿದ್ದೀರಿ, ಸ್ಟಾಪ್ ಲಾಸ್ ಇಟ್ಟಿದ್ದೀರಿ, ನೀವು ಅಲ್ಲಿವರೆಗೆ ಕೂರಬೇಕು, ಆದರೆ ನಿಮ್ಮಲ್ಲಿ ಅದು ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಿಮ್ಮ ಮೊಬೈಲ್ ಆ್ಯಪಲ್ಲಿ ಇರುವಂತಹ ಆ ಸೆಟ್ಟಿಂಗ್ಸಲ್ಲಿ ಇರುವಂತಹ ಪೊಸಿಷನಿಂಗಲ್ಲಿರುವಂತಹ ಆ 2 ಪೊಸಿಷನಿಂಗನ್ನು ಅನ್ಟಿಕ್ ಮಾಡಿ. ನಿಮ್ಮ P&L ತೋರಿಸಲ್ಲ, ಚಾರ್ಟಲ್ಲಿ ನಿಮ್ಮ ರನ್ನಿಂಗ್ P&L ತೋರಿಸಲ್ಲ. ಫಸ್ಟು ಆ ಕೆಲಸ ಮಾಡಿ. ನೀವು ಮೊಬೈಲಲ್ಲೇ ಮಾಡೋದಾದರೆ ಪೊಸಿಷನ್ ಹತ್ರ ನೋಡಬೇಡಿ. ನೀವು ಸ್ಟಾಪ್ ಲಾಸ್ ಇಟ್ಟಿರ್ತೀರಲ್ಲ, ಅಲ್ಲಿ ಪೆಂಡಿಂಗಲ್ಲಿ ಕಾಯ್ತಾ ಇರುತ್ತೆ ಅದು ಸ್ಟಾಪ್ ಲಾಸು. ಆ ಪೆಂಡಿಂಗ್ ಲಿಸ್ಟಿಗೆ ಬಂದು ಕೂತ್ಕೊಳ್ಳಿ. ಈಗ ನೀವು ಪೊಸಿಷನ್ ನೋಡ್ತಾ ಇದ್ರೆ ಏನಾಗುತ್ತೆ ಅಂದರೆ, ಅಲ್ಲಿ ಗ್ರೀನು ರೆಡ್ ಕಲರ್ ಕಾಣುತ್ತೆ. ನೀವು ಅದೇ ಪೆಂಡಿಂಗ್ ಲಿಸ್ಟಿಗೆ ಬಂದಾಗ ನಿಮ್ಗೆ ಅಲ್ಲಿ ಕಲರ್ ಕಾಣಲ್ಲ, ನಂಬರ್ ಮಾತ್ರ ಕಾಣುತ್ತೆ, ಅದು ಬ್ಲ್ಯಾಕಲ್ಲಿ ಇರುತ್ತೆ, ಏನು ನಂಬರ್ ರನ್ ಆಗ್ತಾ ಇರುವಂಥದ್ದು. ಓಕೆನಾ, ನೀವು ಅದನ್ನು ನೋಡ್ತಾ ಕೂತ್ಕೊಳ್ಳಿ.
ಏನಾಗ್ತಾ ಇದೆ ನಂಬರು 40, 41, 42 ಅದನ್ನು ಮಾತ್ರ ಗಮನ ಕೊಡಿ. ಅವಾಗ ನಿಮಗೆ ಅದು ಸಮಸ್ಯೆಗಳು ಕಮ್ಮಿ ಆಗುತ್ತೆ. ನಿಮ್ಮ ಟಾರ್ಗೆಟ್ ನಂಬರ್ ನಿಮ್ಗೆ ಬರ್ತಿದ್ದಂಗೆ ನೀವು ಅದು ಬರ್ತೀರಿ. ಎರಡನೇದು, ಈಗ ಕೆಲವಲ್ಲೆಲ್ಲ GTT ಆರ್ಡರ್ ಹಾಕ್ಲಿಕ್ಕೆ ವ್ಯವಸ್ಥೆ ಇದೆ, ಕೆಲವಲ್ಲಿ ರೋಬೋ ಆರ್ಡರ್ ಹಾಕ್ಲಿಕ್ಕೆ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಇರುವಂತಹ ಜಾಗದಲ್ಲಿ GTT ರೋಬೋ ಆರ್ಡರ್ ಹಾಕಿ ಪ್ಲೇಸ್ ಮಾಡಿ. ಅವಾಗ ಏನಾಯ್ತು ಅಂದರೆ ನೀವು ಸಿಸ್ಟಮ್ ನೋಡುವಂಥ ಅವಶ್ಯಕತೆ ಇಲ್ಲ. ಮೊಬೈಲನ್ನು ಕೌಚಿಡಿ, ಹಿಂಗೆ ಇಟ್ಕೊಬೇಡಿ. ಹಿಂಗೆ ಇಟ್ಕೊಂಡಾಗ ಏನಾಗುತ್ತೆ, ಕಣ್ಣಿಗೆ ಗ್ರೀನು ರೆಡ್ ಕಾಣ್ತಾ ಇರುತ್ತೆ. ಮೊಬೈಲನ್ನು ಹೀಗೆ ಉಲ್ಟಾ ಮಾಡಿಡಿ. ಹೆಂಗೂ ಸ್ಟಾಪ್ ಲಾಸ್ ಇಟ್ಟಿದ್ದೀರಿ, ಟಾರ್ಗೆಟ್ ಇಟ್ಟಿದ್ದೀರಿ. ಒಂದು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ, ಇಲ್ಲ ಟಾರ್ಗೆಟ್ ಇಟ್ಟಾಗುತ್ತೆ. ಕರೆಕ್ಟ್ ತಾನೆ? ಸುಮ್ಮನೆ ಕೂತ್ಕೊಬೇಡಿ. ಯಾವ್ದಾರ ಒಂದು ಕ್ಲಿಕ್ ಆದಾಗ ನಿಮಗೆ ಮೆಸೇಜ್ ಬರುತ್ತೆ, ಟಿಂಗ್ ಅನ್ನತ್ತೆ. ಅವಾಗ ತಿರ್ಗಾ ಹೇಳ್ತೀರಿ, ಸರ್ ಈಗ ಕಲರ್ ಸಿಂಡ್ರೋಮ್ ಹೋಯ್ತು, ಸೌಂಡ್ ಸಿಂಡ್ರೋಮ್ ಸ್ಟಾರ್ಟ್ ಆಯಿತು ಅಂತೀರಿ. ಅದಕ್ಕೆ ಏನು ಮಾಡೋದು ಮತ್ತೆ ನೋಡೋಣ. ಈಗ ಫಸ್ಟ್ ಕಲರ್ ಸಿಂಡ್ರೋಮ್ ನೋಡೋಣ. ಯಾಕಂದ್ರೆ ಸೌಂಡ್ ಸಿಂಡ್ರೋಮ್ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿಲ್ಲ, ಹೌದು ಇದೆ. ಅದ್ರ ಬಗ್ಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಕಲರ್ ಸಿಂಡ್ರೋಮ್ ಬಗ್ಗೆ ಈಗ ಮಾತಾಡೋಣ. ಸೊ ಕಲರ್ ನಿಮಗೆ ನೋಡ್ದಿರೋ ಹಾಗೆ ಮಾಡಿ. ಹಾಗೂ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆ ಅಂತಿದ್ರೆ ಅಥವಾ ಅನ್ಕಂಫರ್ಟಬಲ್ ಆಗ್ತಿದೆ ಅಂದರೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಕ್ಯಾಂಡಲ್ಸಲ್ಲಿ ನೋಡಿ. ಕ್ಯಾಂಡಲ್ಸು ಸಹ ಗ್ರೀನು ರೆಡ್ ಕಲರ್ನ ಚೇಂಜ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಅವ್ರಿಗೆ ಗೊತ್ತು, ನೀವು ಟ್ರೇಡರ್ಸ್ಗಳು ನೀವು ಕಲರ್ ಚೇಂಜ್ ಕೆಲವರು ಅದಕ್ಕೆ ನೋಡಿ. ಕೆಲವು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅವರು ಕೆಲವರು ನಾನು ನೋಡಿದ್ದೀನಿ, ಪರ್ಟಿಕ್ಯುಲರ್ ಆಗಿ ನಾನು ನೋಡಿದ್ದೀನಿ. ಅವರು ಆ ಕಲರನ್ನು ಬ್ಲೂ ಮತ್ತು ಬ್ಲ್ಯಾಕ್ ಮಾಡ್ತಾರೆ ಅಥವಾ ವೈಟ್ ಮಾಡ್ತಾರೆ. ಅವರು ಬೇರೆ ಕಲರ್ ಇಟ್ಕೊಳ್ತಾರೆ. ಯಾಕೆಂದರೆ ಅವರ ಸೈಕಾಲಜಿಕಲಿ ಅವ್ರಿಗೆ ಯಾವ ಕಲರ್ ಅನ್ಕಂಫರ್ಟ್ ಇದೆಯೋ ಆ ಕಲರನ್ನು ತೆಗೆದು ಬಿಡ್ತಾರೆ. ಕೆಲವರಿಗೆ ಗ್ರೀನ್ ಕಲರ್ ಕಂಫರ್ಟ್ ಇರ್ಬೋದು, ಕೆಲವರಿಗೆ ಇಲ್ಲದೆ ಇರ್ಬೋದು. ಸೊ ಗ್ರೀನ್ ಕ್ಯಾಂಡಲ್ ಆಗ್ತಿದ್ದಂಗೆ ಎಂಟ್ರಿ ಆಗೋ ಪ್ರಾಬ್ಲಮ್ ಇತ್ತಂದರೆ ಅವ್ರು ಬ್ಲ್ಯಾಕ್ ಕಲರ್ ಇಟ್ಕೊಂಡಿದ್ದಾರೆ. ಕಲರ್ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ, ಚೇಂಜ್ ಮಾಡಿ. P&L ನೋಡಬೇಡಿ, ಅದೆರಡನ್ನು ಬಿಡಿ. ನಂಬರ್ಸ್ ಮೇಲೆ ಗಮನ ಕೊಡಿ. ನಂಬರ್ಸನ್ನೇ ನೋಡ್ತಾ ಇರಿ. ಆ ನಂಬರ್ಸ್ ಕರೆಕ್ಟಾಗಿ ಬರ್ತಾ ಇದೆ ಅಂದರೆ ನೀವು ಪಾಸ್. ಸೊ ನೀವು ಸ್ಟಾಪ್ ಲಾಸ್ ಟಾರ್ಗೆಟ್ ನಂಬರ್ಸನ್ನು ನೋಡಿಟ್ಟಿದ್ರೆ ನಿಮ್ಗೆ ಯಾಕೆ ತಿರ್ಗಾ ನೋಡುವಂಥ ವ್ಯವಸ್ಥೆ ಆಯಿತಾ. ಒನ್ಸ್ ಆ ಟ್ರೇಡ್ ಮುಗಿದ ಮೇಲಿಂದ ಮತ್ತೆ ತಿರ್ಗಾ P&L ನೋಡೋಕೆ ಹೋಗಬೇಡಿ. ಟ್ರೇಡ್ ಕಂಪ್ಲೀಟ್ ಆಯಿತು, ಎಕ್ಸಿಟ್ ಆದ್ರಿ, ಹೊರಗೆ ಬಂದ್ರಿ, ಮುಗಿಸಿತ್ತು. ನೀವು P&L ನೋಡೋಕೆ ಹೋದಾಗ ನಿಮ್ಗಲ್ಲಿ ಪ್ರಾಫಿಟ್ ಕೆಳಗಡೆ 4,000 ರೂಪಾಯಿ ಕಾಣ್ತಿರುತ್ತೆ. ಆದರೆ ಮೇಲ್ಗಡೆ ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ 1,000 ರೂಪಾಯಿ ಮೈನಸ್ ಕಾಣ್ತಿರುತ್ತೆ, ರೆಡ್ಡಲ್ಲಿ ಕಾಣ್ತಿರುತ್ತೆ. ನೀವು ಆ 1,000 ರೆಡ್ಡನ್ನು ಗ್ರೀನ್ ಮಾಡೋಕ್ಕೆ ಹೊರಡ್ತೀರಿ, ಇದ್ದಿದ್ದು 4,000 ವಾಪಸ್ ಕೊಡ್ತೀರಿ. ಎಷ್ಟು ಜನ ಮಾಡಿಲ್ಲ? ನಾನಂತೂ ಮಾಡಿದ್ದೀನಿ. ನಾನು ಮಾಡದಿರೋದನ್ನು ಹೇಳೋದೇ ಇಲ್ಲ. ನಾನು ಏನು ತಪ್ಪು ಮಾಡಿದ್ದೀನೋ ಅದನ್ನು ನಿಮ್ಮ ಹತ್ರ ಹೇಳ್ತೀನಿ. ನಾನು ಮಾಡಿದ ತಪ್ಪನ್ನು ಹೇಗೆ ಹೊರಗೆ ಬಂದು ಅದು ನಿಮ್ಮ ಒಟ್ಟಿಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ಬಿಟ್ಟರೆ ನಾನು ಮಾಡದೇ ಇರೋ ವಿಚಾರವನ್ನು ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ. ಓಕೆನಾ? ಸೊ ಹಾಗಾಗಿ ನಾನು ಅದು ಮಾಡಿದ್ರಿಂದ ಹೇಳ್ತಿರೋದು. 1,000 ರೂಪಾಯಿನ ಗ್ರೀನ್ ಮಾಡೋಕ್ಕೆ ಹೋಗಿ ಅದು ಇದ್ದಿದ್ದು 4,000 ರೂಪಾಯಿಯನ್ನು ಕೊಟ್ಟು ದೊಡ್ಡ ರೆಡ್ ಮಾಡಿಟ್ಟಿರ್ತೇನೆ. ಹಾಗಾಗಿ ಅದು ಮಾಡಬಾರ್ದು. ಎರಡನೇದು, ನಾನು ತಗೊಂಡಿದ್ದ ಸ್ಟ್ರೈಕ್ ಪ್ರೈಸೇ ಓಡಬೇಕು ಅನ್ನೋದನ್ನು ಹಠಕ್ಕೆ ಇಟ್ಕೊಬೇಡಿ. ಏನಾಗುತ್ತೆ, ಸಮ್ಟೈಮ್ಸ್ ನೀವು ತಗೊಂಡಾಗ ಅದು ATM ಅಲ್ಲಿರುತ್ತೆ ಅಥವಾ ITM ಅಲ್ಲಿರುತ್ತೆ ಸ್ಟ್ರೈಕ್ ಪ್ರೈಸು. ಟೈಮ್ ಪಾಸ್ ಆಗ್ತಿದ್ದಂಗೆ, ಮಾರ್ಕೆಟ್ ಮೂವ್ ಆಗ್ತಿದ್ದಂಗೆ ನಿಮಗೆ ಲಾಸ್ ಹೊಡೆದಾಗ, ಸ್ಟಾಪ್ ಲಾಸ್ ಮಾಡಿದಾಗ ಅದು ITM ಇಂದ ATM ಇಂದ OTM ಬರೋ ಚಾನ್ಸಸ್ ಇರುತ್ತೆ. ಅದು ಸ್ಟ್ರೈಕ್ ಪ್ರೈಸ್ ತನ್ನ ಪೊಸಿಷನನ್ನು ಚೇಂಜ್ ಮಾಡ್ಕೊಳ್ತು ಅಂದರೆ ನಿಮಗೇನು ಅನಿಸಿರುತ್ತೆ, ಅದು ರೆಡ್ ಇದ್ದಿದ್ದು ಗ್ರೀನ್ ಆಗಬೇಕು ಅಂತ ಹೋಗಿ OTM ತಗೊಳ್ತೀರಿ. ನೀವು ಥಿಂಕ್ ಮಾಡಿದ್ದು ಸರಿ ಇರುತ್ತೆ, ಮಾರ್ಕೆಟ್ ತಿರ್ಗಾ ಹೋಗುತ್ತೆ. ಅದು ಸ್ವಲ್ಪ ರೀಟೆಸ್ಟ್ ಬರಲಿಕ್ಕಿತ್ತು, ನಾನು ಸ್ವಲ್ಪ ಅರ್ಜೆಂಟ್ ಮಾಡಿದೆ, ಈಗ ಅದು ಹೋಗುತ್ತೆ, ನಿಮ್ಗೆ ಅನಿಸಿರೋದು ಕರೆಕ್ಟ್ ಇರುತ್ತೆ, ಅನಾಲಿಸಿಸ್ ಕರೆಕ್ಟ್ ಇರುತ್ತೆ. ಬಟ್ ನೀವು ಏನು ಮಾಡ್ತೀರಿ, ಅದಕ್ಕೆ ರಿಲೇಟೆಡ್ ಆಗಿರೋ ಸ್ಟ್ರೈಕ್ ಪ್ರೈಸ್ ತಗೊಳ್ಳೋದನ್ನು ಬಿಟ್ಟು ನೀವು ನಿಮ್ಮ ರೆಡ್ ಆಗಿದ್ದನ್ನು ಗ್ರೀನ್ ಮಾಡೋಕ್ಕೋಸ್ಕರ ಅದೇ ಸ್ಟ್ರೈಕ್ ಪ್ರೈಸಲ್ಲಿ ಆ್ಯಾವ್ರೇಜ್ ಮಾಡೋಕ್ಕೆ ಹೋಗ್ತೀರಿ. ಅಂದರೆ ರೇಟ್ ಕಮ್ಮಿ ಇರುತ್ತೆ. ಫಸ್ಟ್ 100 ರೂಪಾಯಿ ತಗೊಂಡಿರ್ತೀರಿ, ಅದೀಗ 30 ರೂಪಾಯಿ ಆಗಿರುತ್ತೆ. ನಿಮ್ಮ ತಲೆಯಲ್ಲಿ ಅವಾಗ 100 ರೂಪಾಯಿ ತಗೊಂಡಿದ್ದೆ, ನನಗೆ 80 ರೂಪಾಯಿಗೆ ಸ್ಟಾಪ್ ಲಾಸ್ ಮಾಡಿದ್ದೆ, ಈಗ ಅದು 30 ರೂಪಾಯಿಲಿದೆ ಅಂತ ಹೇಳಿದ ತಕ್ಷಣ ನೀವು 4 ಲಾಟು 6 ಲಾಟ್ ಹಾಕಕ್ಕೆ ಹೋಗ್ತೀರಿ. ನಿಮ್ಗೆ ಅನಿಸುತ್ತೆ ಅವನೊಂದು 10 ಪಾಯಿಂಟ್ ಬಂದು ಬಿಟ್ಟರು ನನಗೆ ರೆಡ್ ಇದ್ದಿದ್ದು ಗ್ರೀನ್ ಆಗುತ್ತೆ ಅಂತ ಹೊರಡ್ತೀರಿ. ಆ 10 ಪಾಯಿಂಟ್ ಬರೋದಕ್ಕೆ ಆಗಲ್ಲ ಅವನ ಹತ್ರ. ಯಾಕೆಂದ್ರೆ ಅವನು OTM ಆಗಿರ್ತಾನೆ. OTM ಅಲ್ಲಿ 10 ರೂಪಾಯಿಗೆ 3 ರೂಪಾಯಿ ಮೂವ್ ಆಗೋದು. ಅವನು 10 ಪಾಯಿಂಟ್ ಬರಬೇಕಂದ್ರೆ ಅಲ್ಲಿ 30 ಪಾಯಿಂಟ್ ಮೂವ್ ಆಗಬೇಕು. ಸ್ಪಾಟಲ್ಲಿ ಆಗದೆ ಇರ್ಬೋದು. ಆವಾಗ ನಿಮ್ದು ಅದು ಚೇಂಜ್ ಆಗಲ್ಲ. ಆವಾಗ ನಿಮ್ಗೆ ತಿರ್ಗಾ ಅದು ಬಂದು ಸ್ಟಾಪ್ ಲಾಸ್ ಆಗುತ್ತೆ. ಸ್ಟಾಪ್ ಲಾಸ್ ದೊಡ್ಡದಾಯ್ತಲ್ಲ, ಅದನ್ನೇ ತಿರ್ಗಾ ಹೆಂಗಾರ ಮಾಡಿ ಗ್ರೀನ್ ಮಾಡಬೇಕು ಅಂತ ತಿರ್ಗಾ ಆವ್ರೇಜ್ ಮಾಡೋಕ್ಕೆ ಹೋಗ್ತೀರಿ, ಲಾಕ್ ಆಗ್ತೀರಿ. ಸೊ ಅದನ್ನು ಮಾಡಬೇಡಿ. ಸೊ ರೆಡ್ ಗ್ರೀನ್ ಮಾಡೋ ವ್ಯವಸ್ಥೆಗೆ ಹೋಗಬೇಡಿ. P&L ನೋಡಬೇಡಿ. ಆ್ಯಂಡ್ ಅಲ್ಲಿ ಚಾರ್ಟಲ್ಲಿ ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಳಿ ಕಲರಿಂಗನ್ನು. ಆ್ಯಂಡ್ ನಂಬರ್ಸ್ ಮೇಲೆ ಗಮನ ಕೊಡಿ. ಈ ಎಲ್ಲ ಸೊಲ್ಯೂಷನ್ಸನ್ನು ಯೂಸ್ ಮಾಡಿ ನೋಡಿ, ನಿಮ್ಮ ಕಲರ್ ಸಿಂಡ್ರೋಮ್ ದೂರ ಆಗುತ್ತಾ ಅಂತ ಟ್ರೈ ಮಾಡಿ.
ಏನ್ ಅನ್ಸ್ತು ನಿಮ್ಗೆ ಈ ಅಭಿಪ್ರಾಯ ಕಲರ್ ಸಿಂಡ್ರೋಮ್ ಚೇಂಜ್ ಮಾಡ್ಲಿಕ್ಕೆ, ಅಥವಾ ನಿಮ್ಮದು ಯಾವ್ದಾರ ಒಂದು ಐಡಿಯಾಸ್ಗಳಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.